ಯುಪಿಎಸ್ಸಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ 7ನೇ ರ್ಯಾಂಕ್ ಪಡೆದ ಡಾಕ್ಟರ್ ಪಿ ವರುಣ್ ಗೌಡ ಅವರಿಗೆ ಶಾಸಕ ಬಿಎನ್ ರವಿಕುಮಾರ್ ಅವರಿಂದ ಸನ್ಮಾನ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಶುಭಾಶಯಗಳು. ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ 1 ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಇಂದೇ ಭೇಟಿ ಕೊಡಿ. ಗುಣಮಟ್ಟದ ವಸ್ತುಗಳು, ಉತ್ತಮ ಸೇವೆ, ರಿಯಾಯಿತಿ ದರಗಳು. ಇಂದೇ ಭೇಟಿ ಕೊಡಿ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ಅಮೀರ್ ಬಾಬಾ ದರ್ಗಾ ಹತ್ತಿರ, ದಿಬ್ಬೂರ್ಹಳ್ಳಿ ರಸ್ತೆ, ಸಿಡ್ಲಘಟ್ಟ. ಕರೆ ಮಾಡಿ 8861043315. ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಅಖಿಲ ಭಾರತ ಮಟ್ಟದಲ್ಲಿ 462ನೇ ರ್ಯಾಂಕ್ ಹಾಗೂ ರಾಜ್ಯ ಮಟ್ಟದಲ್ಲಿ 7ನೇ ರ್ಯಾಂಕ್ ಪಡೆದು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಕೀರ್ತಿ ತಂದಿರುವ ಡಾಕ್ಟರ್ ಪಿ ವರುಣ್ ಗೌಡ ಅವರನ್ನು ಶಿಡ್ಲಘಟ್ಟ ಶಾಸಕ ಬಿಎನ್ ರವಿಕುಮಾರ್ ಅವರು ತಮ್ಮ ಮೇಲೂರು ಗ್ರಾಮದ ಗೃಹ ಕಚೇರಿಯಲ್ಲಿ ಶನಿವಾರ ಸನ್ಮಾನಿಸಿದರು. ಪೊಲೀಸ್ ಇಲಾಖೆಯಲ್ಲಿ ಸಹಾಯಕ ಉಪನಿರೀಕ್ಷಕರಾಗಿ ಸೇವೆ ಸಲ್ಲಿಸುತ್ತಿರುವ ಪ್ರಕಾಶ್ ಗೌಡ ಅವರ ಪುತ್ರರಾದ ಡಾಕ್ಟರ್ ವರುಣ್ ಗೌಡ ಅವರು 3ನೇ ಪ್ರಯತ್ನದಲ್ಲಿ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣಗೊಂಡು IAS ಅಧಿಕಾರಿಯಾಗುವ ಕನಸನ್ನು ನನಸಾಗಿಸಿಕೊಂಡಿದ್ದಾರೆ. ಪ್ರಕಾಶ್ ಮತ್ತು ಪ್ರೇಮ ದಂಪತಿಯ ಏಕೈಕ ಪುತ್ರರಾಗಿರುವ ವರುಣ್ ಗೌಡ ಅವರ ಸಾಧನೆ ಕುಟುಂಬದಲ್ಲಿ ಅಪಾರ ಸಂತಸ ಮೂಡಿಸಿದೆ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯ ವಾಣಿಜ್ಯ ನಗರಿ ಚಿಂತಾಮಣಿಯ ರಾಜೀವ್ ಬಡಾವಣೆಯಲ್ಲಿ ವಾಸವಾಗಿರುವ ಈ ಕುಟುಂಬ ಮೂಲತಃ ಕೋಲಾರ ಜಿಲ್ಲೆಯ ಒಕ್ಕಲೇರಿ ಹೋಬಳಿಯ ತ್ಯಾವನಹಳ್ಳಿ ಗ್ರಾಮದವರು. ಕೈವಾರ ಹೊರ ಪೊಲೀಸ್ ಠಾಣೆಯಲ್ಲಿ ASI ಆಗಿರುವ ಪ್ರಕಾಶ್ ಗೌಡ ಕಳೆದ ಹಲವು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದಾರೆ. ಇನ್ನು ಬಾಲ್ಯದಿಂದಲೇ ಪ್ರತಿಭಾವಂತ ವಿದ್ಯಾರ್ಥಿಯಾಗಿದ್ದ ವರುಣ್ ಗೌಡ ಅವರು 2013ರಲ್ಲಿ SSLC ಪರೀಕ್ಷೆಯಲ್ಲಿ 98% ಅಂಕಗಳನ್ನು ಪಡೆದು ಇಡೀ ಜಿಲ್ಲೆಗೆ ಪ್ರಥಮ ಸ್ಥಾನ ಗಳಿಸಿದ್ದರು. ಬಳಿಕ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡುಬಿದಿರೆಯ ಆಳ್ವಾಸ್ನಲ್ಲಿ ದ್ವಿತೀಯ PUC ಪೂರ್ಣಗೊಳಿಸಿ ಕೊಪ್ಪಳದಲ್ಲಿ ವೈದ್ಯಕೀಯ ಶಿಕ್ಷಣ ಪಡೆದುಕೊಂಡಿದ್ದಾರೆ. ಕಳೆದ 2 ವರ್ಷಗಳಿಂದ ವೈದ್ಯರಾಗಿ ಸೇವೆ ಸಲ್ಲಿಸುತ್ತಿದ್ದ ಅವರು ಜೊತೆಗೆ UPSC ಪರೀಕ್ಷೆಗೆ ತಯಾರಿ ನಡೆಸುತ್ತಿದ್ದರು. ಸತತ 3ನೇ ಪ್ರಯತ್ನದಲ್ಲಿ ಪರೀಕ್ಷೆಯನ್ನು ಉತ್ತೀರ್ಣಗೊಂಡು ಉನ್ನತ ರ್ಯಾಂಕ್ ಗಳಿಸಿರುವುದು ವಿಶೇಷವಾಗಿದೆ. ಈ ಸಂದರ್ಭದಲ್ಲಿ ಶಾಸಕ ಬಿಎನ್ ರವಿಕುಮಾರ್ ಅವರು ಮಾತನಾಡಿ, ನಮ್ಮ ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಒಂದು ಕೀರ್ತಿಯನ್ನು ತಂದುಕೊಟ್ಟಿರ್ತಕ್ಕಂಥ ಡಾಕ್ಟರ್ ವರುಣ್ ಗೌಡರಿಗೂ ಮತ್ತು ಅವ್ರ ಕುಟುಂಬದಾಗಿ ಶುಭಾಶಯಗಳನ್ನು ಹೇಳ್ತಾ, ಬಯಲುಸೀಮೆ ಭಾಗದಲ್ಲಿ ಇವತ್ತು ನಮ್ಮ ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಹಿಂದೆ 2 ಜಿಲ್ಲೆಗಳು ಒಂದಾಗಿ ಈ ಒಂದು ಜಿಲ್ಲೆಗಳಿಂದ ಭಾಳಷ್ಟು ಮಹನೀಯರು ಈ ರಾಜ್ಯಕ್ಕೆ, ಈ ದೇಶಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನು ನಾವೆಲ್ಲರೂ ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ. ಇವತ್ತು ನಮ್ಮ ಸಾಧಾರಣ ಕುಟುಂಬದವರು, ಇವತ್ತು ನಮ್ಮ ಪ್ರಕಾಶ್ ಅಣ್ಣವರು ನಮ್ಮ ತಾಲೂಕಿನಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿ ಇವತ್ತು ಮಗನ UPS ಪರೀಕ್ಷೆಯಲ್ಲಿ ಇವತ್ತು ರಾಷ್ಟ್ರ ಮಟ್ಟದಲ್ಲಿ 462ನೇ ರ್ಯಾಂಕ್ ಪಡ್ಕೊಂಡಿದ್ದಾರೆ, 7ನೇ ರ್ಯಾಂಕ್ ಪಡ್ಕೊಂಡಿದ್ದಾರೆ. ಈ ಒಂದು ಕೀರ್ತಿ 2 ಜಿಲ್ಲೆಗಳಿಗೆ ಸಲ್ಲಿಸ್ತಕ್ಕಂಥ ಒಂದು ಶಿಕ್ಷಣವನ್ನು ಅವರು ಪಡ್ಕೊಂಡು ನಮ್ಮ 2 ಜಿಲ್ಲೆಗಳಿಗೆ ಒಂದು ಕೀರ್ತಿಯನ್ನು ತಂದಿದ್ದಾರೆ. ಇವತ್ತು ನಮ್ಮ ವರುಣ್ ಗೌಡರು ನಮ್ಮ ತಾಲೂಕಿನಲ್ಲಿ 1ನೇ ತರಗತಿ 2ನೇ ತರಗತಿ ಸರಸ್ವತಿ ಕಾನ್ವೆಂಟಲ್ಲಿ ವಿದ್ಯಾಭ್ಯಾಸ ಮಾಡಿ, ಅದನಂತರ ಮಂಚೇನಹಳ್ಳಿಯಲ್ಲಿ 3ನೇ ತರಗತಿಯಿಂದ 8ನೇ ತರಗತಿವರೆಗೂ 7ನೇ ತರಗತಿವರೆಗೂ ಅಲ್ಲಿ ಶಿಕ್ಷಣ ಪಡ್ಕೊಂಡು, ಅದಾದಮೇಲೆ ಚಿಂತಾಮಣಿಯಲ್ಲಿ ರಾಯಲ್ ಪ್ರೌಢಶಾಲೆಯಲ್ಲಿ 8 ಮತ್ತು 9 10ನೇ ತರಗತಿ ಮುಗಿಸಿ, ಅದಾದಮೇಲೆ ಮೂಡುಬಿದಿರೆಯಲ್ಲಿ PUC ಮುಗಿಸಿ, ಮತ್ತು ನಮ್ಮ ಕೊಪ್ಪಳದ ಅಲ್ಲಿ ಸರ್ಕಾರಿ ವೈದ್ಯಕೀಯ ಶಾಲೆಯಲ್ಲಿ ಅವರು MBBS ಪಡ್ಕೊಂಡು ಇವತ್ತು ಈ ಒಂದು ದೇಶದಲ್ಲಿ, ರಾಜ್ಯದಲ್ಲಿ ಇವತ್ತು ಒಂದು ಕೀರ್ತಿಯನ್ನು ಸಂಪಾದನೆ ಮಾಡಿದ್ದಾರೆ. ಇವತ್ತು ನಾವು ಸಹ ಈ ಒಂದು ಸಂದರ್ಭದಲ್ಲಿ ನಮ್ಮ ಕ್ಷೇತ್ರದ ಮತದಾರ ಪರವಾಗಿ ನಾನು ವಿಶೇಷವಾಗಿ ಅವರಿಗೆ ಶುಭಾಶಯಗಳು ಮತ್ತು ಧನ್ಯವಾದಗಳನ್ನ ಸಲ್ಲಿಸ್ತಾ, ಡಾಕ್ಟ್ರು ಇನ್ನು ಮುಂದೆ ಉನ್ನತ ಮಟ್ಟದ ಶಿಕ್ಷಣವನ್ನು ಪಡಿಬೇಕು, ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಈ ಒಂದು ದೇಶಕ್ಕೆ, ಈ ಒಂದು ರಾಜ್ಯಕ್ಕೆ ಒಳ್ಳೆಯ ಕೀರ್ತಿಯನ್ನು ತರಬೇಕು, ಒಳ್ಳೆಯ ಆಡಳಿತವನ್ನು ಮಾಡಬೇಕಂತ ಸಂದರ್ಭದಲ್ಲಿ ವಿಶೇಷವಾಗಿ ಇವತ್ತು ನಾವು ಈ ಕ್ಷೇತ್ರದಲ್ಲಿ ಶಾಸಕರಾಗಬೇಕಾದ್ರೆ ನಮ್ಮ ದೇಶದ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರ ಒಂದು ಆದರ್ಶಗಳನ್ನ ಅಳವಡಿಸ್ಕೊಂಡು ಇವತ್ತು ನಮ್ಮ ಈ ಕ್ಷೇತ್ರದಲ್ಲಿ ಶಾಸಕರಾಗಿರೋದು. ಇವತ್ತು ನಮ್ಮ ವರುಣ್ ಗೌಡರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ಅವರ ಒಂದು ಇತಿಹಾಸ 1900
62ರಿಂದ ಇದುವರೆಗೂ ಅವರು ಈ ದೇಶದ ಪ್ರಧಾನಮಂತ್ರಿ ಯಾವ ರೀತಿ ಈ ದೇಶದ ಈ ರಾಜ್ಯದ ಮುಖ್ಯಮಂತ್ರಿ ಯಾವ ರೀತಿ ಆದಂಥದ್ದನ್ನು ಶಿಖರಾರೋಹಣ ಅನ್ನೋ ಪುಸ್ತಕವನ್ನು ಈ ಸಂದರ್ಭದಲ್ಲಿ ಅವರು ಕೊಟ್ಟಿದ್ದೀರಿ. ಮುಂದೆ ಏನು ನಮ್ಮ ದೇವೇಗೌಡರು ಸಾಹೇಬರು ಪಡೆದಂಥ ಕೀರ್ತಿಯನ್ನು ಅವರು ಪಡೀಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಅವರಿಗೆ ಶುಭಾಶಯ ಹೇಳ್ತಾ. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರಗಳು. ಮಾನ್ಯ ಶಾಸಕರಾದ ರವಿಕುಮಾರ್ ಸರ್ ಅವರು ಇವತ್ತು ಇಲ್ಲೆಲ್ಲ ಕರೆಸಿ ಸನ್ಮಾನ ಮಾಡ್ತಿರೋದಕ್ಕೆ ಅವ್ರಿಗೆ ನಾನು ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಇವತ್ತು ನಮ್ಮ ಗಾಯಾಳಿಗಳಾದಂಥ ಬೇಮ್ಗಲ್ ರಾಮ ಅಂಕಲ್ ಕೂಡ ಇದ್ದಾರೆ, ಅವ್ರಿಗೂ ನಾನು ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಖುಷಿ ಆಗ್ತದೆ, ಯಾಕಂದರೆ ಇವತ್ತೊಂದು ಅಭಿನಂದನಾ ಸಮಾರಂಭ ಅಷ್ಟೇ ಅಲ್ಲ, ರವಿ ಸರ್ ಅವರು ಇವತ್ತು ಎಲ್ಲರನ್ನೂ ಕರೆಸಿ ಒಬ್ಬ ಪ್ರತಿಭೆಯನ್ನು ಗುರುತಿಸ್ಬೇಕು ಅಂದ್ಕೊಂಡಿದ್ದಾರೆ. ಇದು ಒಂಥರ ಯಾಕೆ ಇಷ್ಟು ಇಂಪಾರ್ಟೆಂಟ್ ಅಂದರೆ ನಮ್ಮ ಭಾಗದಲ್ಲಿ ಆಗಿರೋರು ನಮ್ಗೆ ಗೊತ್ತೇ ಇರಲ್ಲ. ಈಗ ನನಗೆ ನಾಗೇಶ್ ಸರ್ ಒಬ್ಬರು ಆಗಿದ್ರು ಅಂತ ನನಗೆ ಗೊತ್ತೇ ಇಲ್ಲ. ಹಿಂಗೆ ಗೊತ್ತಾದಾಗ ನಮಗೆ ಒಂಥರ ಕಾನ್ಫಿಡೆನ್ಸ್ ಬರುತ್ತೆ, ನಮ್ಮ ಭಾಗದವರು ಒಬ್ರು ಆಗಿದ್ದಾರೆ, ನಾವು ಆಗ್ಬೋದಪ್ಪ ಮುಂದೆ ಅಂತ. ಸೊ ಆ ಕಾನ್ಫಿಡೆನ್ಸ್ ಇವತ್ತು ಅವರು ಎಲ್ಲ ಜನರಿಗೂ ಪರಿಚಯ ಮಾಡಿಸಿ ನನ್ನ ಬಗ್ಗೆ ಹೇಳಿ ನನ್ನಿಂದ ಇನ್ನೊಬ್ಬರು ಒಂದು 2-3 ಮುಂದೆ ಬಂದರೆ ನನಗೂ ತುಂಬ ಖುಷಿ ಆಗುತ್ತೆ. ಸೊ ಅದಕ್ಕೋಸ್ಕರ ಅವ್ರಿಗೆ ನಾನು ಇವತ್ತು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇವತ್ತು ಸರ್ ಒಂದು ತುಂಬ ಒಳ್ಳೆ ಬುಕ್ ಕೊಟ್ಟರು ನಮ್ಮ ಮಾಜಿ ಪ್ರಧಾನಿ ದೇವೇಗೌಡರ ಸಾಧನೆ ಬಗ್ಗೆ, ಅವರ ಹೋರಾಟದ ಬಗ್ಗೆ. ನನಗೆ ದೇವೇಗೌಡರಂದರೆ ತುಂಬ ಅಭಿಮಾನ. ಅವರು ಒಂದ್ಸರಿ ಒಂದು 3-4 ವರ್ಷದಿಂದ ಅವರು ಲಕ್ಷ್ಮೀ ನಾಗಪ್ಪ ಅಂತ IAS ಆಗಿದ್ದರು. ಆವಾಗ ದೇವೇಗೌಡರು ಸಾಹೇಬರು ಟ್ವೀಟ್ ಮಾಡಿದರು. ನಂಗೆ ಅದನ್ನು ನೋಡೇ ನಾವೊಂದು ಏನೇನೋ IAS IPS ಆದರೆ ಇಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು ನಮ್ಮನ್ನು ಸನ್ಮಾನಿಸ್ತಾರೆ, ಅವ್ರು ನಮ್ಮನ್ನು ಗುರುತಿಸ್ತಾರೆ ಅನ್ನೋದು ನಮಗೊಂಥರ ರೋಮಾಂಚನ. ಸೊ ಇವಾಗ ಅದನ್ನು ಆ ಸ್ಟೇಜಲ್ಲಿ ನಾನಿರೋದನ್ನು ನೋಡಿ ನನಗೆ ಒಂದ್ಸರಿ ನಂಬಕ್ಕಾಗ್ತಿಲ್ಲ ನಾವು ಅಷ್ಟು ಬಂದಿದ್ದೀವ ಅಂತ. ಸೊ ಇದೆಲ್ಲ ಅವರು ಒಂಥರ ನಮ್ಮ ಮಾದರಿ. ಯಾಕಂದರೆ ನಮ್ಮ ಕರ್ನಾಟಕದಲ್ಲಿ ಇವತ್ತು ಎಲ್ಲೋದ್ರೂ ಎಸ್ಪೆಷಲಿ ನನ್ನ ಹೆಸರು ವರುಣ್ ಗೌಡ ಆಗಿರೋದ್ರಿಂದ ಎಲ್ಲರೂ ಕೇಳೋದು ಫಸ್ಟ್ ಕ್ವಶನ್ನೇ ದೇವೇಗೌಡ ಸಾಹೇಬ್ರ ಬಗ್ಗೆ ಗೊತ್ತಾ ಅಂತ. ಮತ್ತು ದೇವೇಗೌಡ ಸಾಹೇಬ್ರ ಬಗ್ಗೆ ಇನ್ನೊಂದು ತುಂಬ ಮಾಕ್ ಇಂಟರ್ವ್ಯೂಗಳಲ್ಲಿ ನೀವು ವೀಡಿಯೋಸ್ ನೋಡ್ಬೋದು, ತುಂಬ ಮಾಕ್ ಇಂಟರ್ವ್ಯೂಸ್ ಬಗ್ಗೆ ಅವ್ರ ಸಾಧನೆಗಳನ್ನ ಕೇಳಿದ್ದಾರೆ. ಮತ್ತು ಒಂದೇನೋ ಬೇಜಾರು ಸಂಗತಿ ಅಂದರೆ ಅವರ ಸಾಧನೆಗಳ ಬಗ್ಗೆ ನಮಗೆ ಗೊತ್ತಿಲ್ಲ. ಡೆಲ್ಲಿ ಮೆಟ್ರೋ ಸ್ಟಾರ್ಟ್ ಮಾಡಿದ್ದು ಅವರೇ ಅಂತ ನಮ್ಗೆ ಗೊತ್ತೇ ಇರಲಿಲ್ಲ. ಅದೊಂಥರ ನನಗೆ ಬೇಜಾರಾಯಿತು. ಅವ್ರದ್ದು ನಾನು ಇಂಟರ್ವ್ಯೂಗೋಸ್ಕರ ಅವ್ರ ಚರಿತ್ರೆ ಎಲ್ಲ ಓದ್ತಿದ್ದೆ. ಸೊ ಅವಾಗ ನನಗೆ ಗೊತ್ತಾಯಿತು ಇವ್ರ ಕೊಡುಗೆ ಎಷ್ಟಿದೆಯಲ್ಲಪ್ಪ ಅಂತ, ನಾವು ಅಷ್ಟು ತಿಳ್ಕೊಂಡಿಲ್ಲ ಅಂತ. ಸೊ ಇದೊಂದು ಅವಕಾಶ ಅಷ್ಟೇ ನನಗೂ ಎಲ್ಲರ ಬಗ್ಗೆ, ದೊಡ್ಡವ್ರ ಬಗ್ಗೆ ತಿಳ್ಕೊಳಕ್ಕೆ. ನಾನು ಅದಕ್ಕೆ UPSCಗಾಗಲಿ ನಮ್ಮ ಈ ಅವಕಾಶ ಕಳಿಸ್ಕೊಟ್ಟ ನನ್ನ ತಂದೆ ತಾಯಿಗಳಿಗೆ ನಾನು ತುಂಬ ಚಿರಋಣಿ ಆಗಿರ್ತೀನಿ. ಹಾಗೆ ಈ ಸಂದರ್ಭದಲ್ಲಿ ನಮ್ಮ ಫ್ಯಾಮಿಲಿ ಆಗಿರ್ಬೋದು, ನಮ್ಮ ಅಪ್ಪ ಆಗಿರ್ಬೋದು, ನಮ್ಮ ಅಮ್ಮ ಆಗಿರ್ಬೋದು, ಅವ್ರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವರು ಬಡತನದಿಂದ ಬಂದಿದ್ರು ಮಕ್ಕಳು ಚೆನ್ನಾಗಿ ಓದಬೇಕು ಅಂತ ಅವ್ರು ಫಸ್ಟಿಂದ ದೃಢ ನಿರ್ಧಾರ ಇತ್ತು. ಅದಕ್ಕೋಸ್ಕರ ಅವ್ರಿಗೆ ತುಂಬ ನಾನು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಸ್ವಲ್ಪ ಜಾಸ್ತಿ ಮಾತಾಡಲ್ಲ ಸಾರಿ ಸರ್. ಒಂದೇ ಒಂದು ಮಾತು ಲಾಸ್ಟಲ್ಲಿ ಏನಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾನು ಶಿಡ್ಲಘಟ್ಟದಲ್ಲಿ 10 ವರ್ಷ ಇದ್ದೆ. ನಾನು 10 ವರ್ಷ ವಯಸ್ಸಾಗ ಶಿಡ್ಲಘಟ್ಟದಲ್ಲೇ ಬೆಳೆದಿದ್ದು. ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಶಿಡ್ಲಘಟ್ಟದಲ್ಲ. ಯಾವಾಗ ನಾನು ಈ ಊರು ಬಿಟ್ಟು ಬೇರೆ ಕಡೆ ಹೋದ್ವಿ, ಮತ್ತೆ ಚಿಂತಾಮಣಿಗೆ ಹೋದ್ವಿ, ನಾನು ಅಂದ್ಕೊಂಡೆ ಮೋಸ್ಟ್ಲಿ ಮುಗೀತು ನನ್ನ ಶಿಡ್ಲಘಟ್ಟ ಜೊತೆ ಸಂಬಂಧ ನನ್ನ ಮುಗೀತು, ನಾನು ಯಾವತ್ತೂ ಬರೋಕ್ಕಾಗಲ್ಲ ಅಂತ. ಇವಾಗ ಸರ್ ಕರೆಸಿ ಸನ್ಮಾನ ಮಾಡ್ತಾಯಿದ್ದು ಒಂಥರ ಖುಷಿ ಆಗ್ತದೆ. ಯಾಕಂದರೆ ನಾನು ಬೆಳೆದಿರೋ ಊರಿಗೆ ನನ್ನ ಕರೆಸಿ ಸನ್ಮಾನ ಮಾಡೋದು ಅದೊಂಥರ ಹೇಳೋಕ್ಕಾಗಲ್ಲ, ಆ ರೀತಿ ಸಂತೋಷ. ಅದಕ್ಕೋಸ್ಕರ ನಮ್ಮ ಶಾಸಕರಾದ ರವಿ ಸರ್ ಅವ್ರಿಗೆ ಮತ್ತು ಎಲ್ಲ ಶಿಡ್ಲಘಟ್ಟ ಜನತೆಗೆ ನನ್ನ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು MBBS ಮಾಡಿ ಇದು ಸ್ಟಾರ್ಟ್ ಮಾಡಬೇಕಾದ್ರೆ ನನಗೂ ತುಂಬ ಗೊಂದಲ ಇತ್ತು, ಹೆಂಗೆ ಮಾಡಬೇಕು ಏನು ಮಾಡಬೇಕಂತ. ನಮ್ಮ ಜಿಲ್ಲೆಯ ವಿವೇಕ್ ರೆಡ್ಡಿ IRS ಅವರಿದ್ದಾರೆ, ಅವರು ನನಗೆ ತುಂಬ ಸಹಾಯ ಮಾಡಿದರು. ನಾವು ಈ ಥರ ಏನೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಹೋಗ್ಬೇಕಂದ್ರೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗೋದು ನಾವು ಹಾರ್ಡ್ ವರ್ಕು. ನಾವು ಎಷ್ಟು ಚೆನ್ನಾಗಿ ಎಷ್ಟು ಶ್ರದ್ಧೆಯಿಂದ ಓದ್ತೀವಂತ ಈ ಮೇಡಮ್ಗೂ ಗೊತ್ತಿರುತ್ತದು. ಯಾಕಂದರೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಬೇಕಾದ್ರೂ ನಮ್ಗೆ ಬೇಕಾಗಿರೋ ಶ್ರದ್ಧೆ. ಇದು 1 ದಿನ ಆಗೋ ಕೆಲಸ ಅಲ್ಲ, 2 ದಿನ ಆಗೋ ಕೆಲಸ ಅಲ್ಲ. ಮತ್ತು ಇದು ನಂದು 3ನೇ ಅಟೆಂಪ್ಟು. 2 ಅಟೆಂಪ್ಟಲ್ಲಿ ನಾನು ಫೇಲ್ ಆಗಿದ್ದೀನಿ. ಆ ಫೇಲ್ ಆದಾಗೂ ನಮ್ಮ ಫ್ಯಾಮಿಲಿಯವ್ರು ಸಪೋರ್ಟ್ ಮಾಡಿದರು. ಆ ಫೇಲ್ ಆದಾಗೂ ನನ್ನ ಕಾನ್ಫಿಡೆನ್ಸ್ ಯಾವತ್ತೂ ನಾನು ಕಳ್ಕೊಂಡಿರಲಿಲ್ಲ. ನಾನು 100% ಮಾಡ್ತೀನಿ ಅಂತಲೇ ಅಂದ್ಕೊಂಡು ಹೋಗಿದ್ದೆ. ಅದೇ ರೀತಿ ಮಾಡಿದ್ದೀನಿ. ಸೊ ಈ ಯುವಜನತೆಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನೀವು ಫೇಲ್ಯೂರ್ನ ಆ್ಯಕ್ಚುಲಿ ಎಲ್ಲ ಇವು ದೊಡ್ಡ ದೊಡ್ಡ ಮುಖಂಡರು ಇರ್ತಾರೆ, ಅವ್ರಿಗೆ ಗೊತ್ತಿರುತ್ತೆ ಲೈಫಲ್ಲಿ ಎಲ್ಲ ಲೆಸನ್ ಇದು ಸೇಮ್. ಫೇಲ್ಯೂರ್ ಎಲ್ಲರಿಗೂ ಕಾಮನ್. ನಾವು ಅದನ್ನು ದಾಟ್ಕೊಂಡು ಹೋದ್ರೇ ಸಕ್ಸಸ್ ಸಿಗುತ್ತೆ.
ಒಂದು ಫೇಲ್ಯೂರ್ಗೆ ನಾವು ಏನಾರ ಕುತ್ಕೊಂಡ್ರೆ ಮುಗೀತು, ನಮ್ದು ಅಲ್ಲಿ ಮುಗಿಯುತ್ತೆ. ಬಟ್ ಫೇಲ್ಯೂರ್ ಯಾವತ್ತೂ ನಮ್ಮನ್ನು ಸ್ಟಾಪ್ ಮಾಡಬಾರ್ದು. ಅದು ಮುಗಿಸ್ಕೊಂಡು ನಾವು ಇನ್ನೂ ಕಷ್ಟ ಬಿದ್ದು ಓದಿದ್ರೆ ಖಂಡಿತ ದೇವರು ಎಲ್ಲರ ಆಶೀರ್ವಾದದಿಂದ ನಾವು ಮುಂದೆ ಬಂದೇ ಬರ್ತೀವಿ. ಅದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ಇಟ್ಕೊಂಡೆ ಸಾಕು. ಇವತ್ತು ವರುಣ್ ಗೌಡ ಅವ್ರಿಗೆ ಫೆಲಿಸಿಟೇಷನ್ ಮಾಡ್ತಿರೋದು ಅವರೊಬ್ಬರಿಗೆ ಫೆಲಿಸಿಟೇಷನ್ ಮಾಡ್ತಿರೋದಂತಲ್ಲ, ಎಷ್ಟೋ ಮಕ್ಕಳು ಎಸ್ಪೆಷಲಿ ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಅಲ್ಲಿ UPSC ಮತ್ತು ತುಂಬ ಮಕ್ಕಳು ಪರಿಶ್ರಮದಿಂದ ಓದ್ತಿದ್ದಾರೆ. ಸಾಧಕರನ್ನ ಈ ಥರ ಗುರ್ತಿಸಿದ್ರೆ ಅಟ್ಲೀಸ್ಟ್ ಇದನ್ನ ನೋಡಿ ಯಾರ್ಯಾರು ಪ್ರಿಪೇರ್ ಆಗ್ತಿದ್ದಾರೆ, ಪರವಾಗಿಲ್ಲ ನಂದು 1 ಅಟೆಂಪ್ಟ್ ಹೋಯ್ತು, 2 ಅಟೆಂಪ್ಟ್ ಹೋಯ್ತು, 3ನೇ ಅಟೆಂಪ್ಟ್ ಹೋದ್ರೂ ಲಾಸ್ಟ್ ಅಟೆಂಪ್ಟ್ 6ನೇ ಅಟೆಂಪ್ಟಲ್ಲೂ ತುಂಬ ಜನ IAS IPS ಪಡ್ಕೊಂಡಿರೋರೇ ಇದ್ದಾರೆ. ಸೊ ಒಬ್ಬರನ್ನ ಈ ಥರ ಗುರ್ತಿಸ್ಬಿಟ್ಟು ಫೆಲಿಸಿಟೇಟ್ ನಾವು ಮಾಡಿದ್ರೆ ಇನ್ನೂ ತುಂಬ ಹಲವಾರು ಜನಕ್ಕೆ ನಾನೇ ಪ್ರೇರಿಸ್ಬಿಟ್ಟು ಇದು ಮಾಡಿ ಚೆನ್ನಾಗಿ ಅಂತ ಪ್ರೋತ್ಸಾಹನೇ ಕೊಟ್ಟಂಗೆ ಆಗುತ್ತೆ. ಮತ್ತು ಇದೇ ಥರ ವರುಣ್ ಆಗಲಿ ಮತ್ತು ಮಿಕ್ಕಿದ ಯಾರೇ ಟಾಪರ್ಸ್ ಆಗಲಿ ಒಂದ್ಸಲ ನಾವು ಅಚೀವ್ ಆದಮೇಲೆ ಮಿಕ್ಕಿದ್ದು ಹೋಗಿ ಯಾರ್ಯಾರು ಪ್ರಿಪೇರ್ ಆಗ್ತಿದ್ದಾರೆ ಎಲ್ಲ ಮಕ್ಳಿಗೂ ಪ್ರೋತ್ಸಾಹನೆ ಕೊಟ್ಟು ಹೇಗೆ ಪ್ರಿಪೇರ್ ಆಗಬೇಕು, ಪ್ರಿಪ್ರೇಷನ್ ಸ್ಟ್ರಾಟಜೀಸ್ನ ಕೊಟ್ಟು ನಾವೇನಾದರೂ ಅವ್ರಿಗೆ ಇನ್ನೂ ಗೈಡೆನ್ಸ್ ಕೊಟ್ಟರೆ ನಮ್ಮ ಥರ ತುಂಬ ಇನ್ನೂ ಹೆಚ್ಚಿನ ಮಕ್ಕಳು ಮತ್ತು ಯಾರಿದ್ದಾರೆ, ಯಾರು ಓದ್ತಿದ್ದಾರೆ ಸ್ಕೂಲ್ಸ್ ಕಾಲೇಜಸಲ್ಲಿ, ಎಸ್ಪೆಷಲಿ ಗೌರ್ಮೆಂಟ್ ಸ್ಕೂಲ್ಸು ಮತ್ತು ಕಾಲೇಜಸಲ್ಲಿ ಮಕ್ಕಳಿಗೆ ಇವಾಗಿಂದಾನೇ ನಾವು ಏನಿದೆ UPSC KPSC ಹೇಗೆ ಓದಬೇಕು ಅಂತ ಹೇಳ್ಕೊಡ್ಬೋದು. ಪ್ರೈವೇಟ್ ಸ್ಕೂಲ್ ಮಕ್ಕಳಿಗೆ ಆಕ್ಸೆಸಿಬಿಲಿಟಿ ಇರುತ್ತೆ, ಹಿಂಗೆ ಓದಿ ಅಂತ ಹೇಳ್ಕೊಡೋದಕ್ಕೆ ಟೀಚರ್ಸ್ ಎಲ್ಲ ಅವ್ರು ಹೇಳ್ಕೊಡ್ತಾರೆ. ಗೌರ್ಮೆಂಟ್ ಶಾಲೆ ಮಕ್ಕಳಿಗೆ ಅಷ್ಟು ಅವ್ರಿಗೆ ಇದಿರಲ್ಲ. ಸೊ ನಾವೇ ಹೋಗಿ ಆ ಥರ ಮುಂದೆ ನಿಂತು ಮಾಡಿದ್ರೆ ತುಂಬ ನಮ್ಮ ಗೌರ್ಮೆಂಟ್ ಶಾಲೆಯಲ್ಲಿ ಓದಿರೋ ಮಕ್ಕಳು ಇನ್ನೂ ಹೆಚ್ಚಾಗಿ UPSC KPSC ಪರೀಕ್ಷೆಗಳಲ್ಲಿ ಉತ್ತೀರ್ಣನಾಗಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ನಮ್ಮ ಜಿಲ್ಲೆಯಲ್ಲಿ UPSC KPSC ಆಗ್ತಾರೆ ಅಂತ ಹೇಳಕ್ಕೆ ಬಯಸ್ತೀನಿ. ಮತ್ತು ವರುಣ್ ಗೌಡ ಆಗಿರೋದು ಹಿಸ್ ಪರ್ಸಿಸ್ಟೆನ್ಸ್ ಎಫರ್ಟ್ಸ್ ಇಸ್ ವೆರಿ ಕನ್ಸಿಸ್ಟೆನ್ಸ್. ಅವ್ರದ್ದು ಪ್ರಿಪ್ರೇಷನ್ ಜರ್ನಿದು ವೀಡಿಯೋಸ್ ನೋಡಿದೆ, ವೆರಿ ಕನ್ಸಿಸ್ಟೆಂಟ್ ಆ್ಯಂಡ್ ವೆರಿ ಹಾರ್ಡ್ ವರ್ಕ್ ಇರೋದ್ರಿಂದ ಹೀಸ್ ಗಾಟ್ ದಿಸ್ ರಿಸಲ್ಟ್ಸ್. ವಿಶಿಂಗ್ ಹಿಮ್ ಆಲ್ ದ. ಸೊ ಇದೇ ಥರ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಯಾರು ಪ್ರಿಪೇರ್ ಆಗ್ತಿದ್ದೀರಾ, ಇನ್ನೂ ಅಟೆಂಪ್ಟ್ಸ್ ಇದೆ. ಸೊ ಯಾರು ಏನು ಕುಗ್ದಿರೆ ಚೆನ್ನಾಗಿ ಓದಿ UPSC ಇಲ್ಲ KPSC ಯಾವ್ದಾನ ಒಂದು ಎಕ್ಸಾಮಲ್ಲಿ ಒಂದು ಆಫೀಸರ್ ಆಗಿ ಬಂದರೆ ಎಲ್ಲರಿಗೂ ಹೆಮ್ಮೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬೇರೆ ಬೇರೆ ಸೊಸೈಟಿಗಳಲ್ಲಿ ಬೇರೆ ಬೇರೆ ವರ್ಗಗಳಲ್ಲಿ ನಮ್ಮ ಶಿಡ್ಲಘಟ್ಟ ಶಾಸಕರಾದಂಥ ಮಾನ್ಯ ಶ್ರೀ ರವಿಕುಮಾರ್ ಸರ್ ಅವರು ನನ್ನ ಮಗ UPSCಯಲ್ಲಿ ಅಖಿಲ ಭಾರತ ಮಟ್ಟದಲ್ಲಿ 462ನೇ ರ್ಯಾಂಕು ಹಾಗೂ ಕರ್ನಾಟಕದಲ್ಲಿ 7ನೇ ರ್ಯಾಂಕು. ನನ್ನ ಮಗ ಹೆಸರು ಡಾಕ್ಟರ್ ವರುಣ್ ಗೌಡ ಅಂತ. ಅವನು ಹುಟ್ಟಿ ಬೆಳೆದಿದ್ದೆಲ್ಲ ನಮ್ಮ ಶಿಡ್ಲಘಟ್ಟದಲ್ಲೇ LKGಯಿಂದ 2nd ಸ್ಟ್ಯಾಂಡರ್ಡ್ವರೆಗೂ ಶಿಡ್ಲಘಟ್ಟ ನಗರದ ಸರಸ್ವತಿ ಕಾನ್ವೆಂಟ್ನಲ್ಲಿ ವ್ಯಾಸಂಗ ಮಾಡಿದ್ದಾರೆ. ಆಮೇಲೆ ಮಂಚೇನಹಳ್ಳಿ ಮತ್ತು ಪ್ರಾಥಮಿಕ ಶಾಲೆ ಮಂಚೇನಹಳ್ಳಿ, ಪ್ರೌಢಶಾಲೆಯನ್ನು ಚಿಂತಾಮಣಿ ನಗರ ಲಯನ್ಸ್ ಸ್ಕೂಲಲ್ಲಿ, ಮತ್ತು ಆಳ್ವಾಸ್ ಮೂಡುಬಿದ್ರೆಯಲ್ಲಿ PUC ಮುಗಿಸಿ MBBS ಕೊಪ್ಪಳ ವೈದ್ಯಕೀಯ ಕಾಲೇಜಲ್ಲಿ ಮುಗಿಸ್ಕೊಂಡು ಈ ದಿನ ಅಖಿಲ ಭಾರತ ಮಟ್ಟದಲ್ಲಿ UPSCಯಲ್ಲಿ ತಿರುಗಾಡುತ್ತಿದ್ದಾರೆ. ನನಗೆ ಶಿಡ್ಲಘಟ್ಟದಲ್ಲಿ ನಾನು 1996ನೇ ಇಸ್ವಿಯಲ್ಲಿ ಶಿಡ್ಲಘಟ್ಟಕ್ಕೆ ಬಂದೆ. ಅಂದಿನಿಂದ ನಾನು ಶಿಡ್ಲಘಟ್ಟ ಫಸ್ಟ್ ಅಪಾಯಿಂಟ್ ನಾನು ಶಿಡ್ಲಘಟ್ಟದಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಕಾನ್ಸ್ಟೇಬಲ್ ಆಗಿ ಕರ್ತವ್ಯ ಶಿಡ್ಲಘಟ್ಟ ಟೌನ್ ಟೆಸ್ಟಲ್ಲಿ ಕರ್ತವ್ಯ ಮಾಡಿದೆ. 1998ರಲ್ಲಿ ನನ್ನ ಮಗ ಇಲ್ಲೇ ಹುಟ್ಟಿ ಬೆಳೆದಿದ್ದು. ನನಗೆ ತುಂಬ ಖುಷಿ ಇದೆ ಈ ದಿನ ಶಿಡ್ಲಘಟ್ಟ ಜನತೆ ಮುಂದೆ ಮಾನ್ಯ ಶಾಸಕರು ನನ್ನನ್ನು ನಮ್ಮ ಮಗನ ಮತ್ತು ನಮ್ಮ ಕುಟುಂಬದವನ್ನೆಲ್ಲ ಕರೆಸಿ ಸನ್ಮಾನ ಮಾಡಿರೋದು ತುಂಬ ಖುಷಿ ಇದೆ. ಯಾಕಂದರೆ ನನ್ನ ಜೀವನದಲ್ಲಿ ಮರೆಯೋಕ್ಕಾಗಲ್ಲ. ನಾನು ಮಗನ ಹುಟ್ಟಿ ಬೆಳೆದಿದ್ದು ನನಗೂ ಫಸ್ಟ್ ಶಿಡ್ಲಘಟ್ಟ ಅಂದರೆ ತುಂಬ ಆತ್ಮೀಯತೆ. ಫಸ್ಟ್ ಅಪಾಯಿಂಟ್ ಇಲ್ಲೇ ಅಲ್ಲ, ಅದನ್ನು ತುಂಬ ಆತ್ಮೀಯತೆ. ಮತ್ತು ಇಲ್ಲಿ ಮಾಧ್ಯಮ ಮಿತ್ರರು ಎಲ್ಲ ನನಗೆ ತುಂಬ ಪರಿಚಯ ಇರೋರು ಇದ್ದಾರೆ. ಈ ದಿನ ಸನ್ಮಾನ ಮಾಡಿದ್ದು